ಮತ್ತೆ ಬಂದರು ಐಶು ಮತ್ತೆ ಮಾದೇಶ. ಇನ್ನೂ ಥಿಯೇಟರ್ಗಳಿಗೆ ಬಂದಿಲ್ಲ, ಬಟ್ ಸುವರ್ಣ ಸ್ಟುಡಿಯೋದಲ್ಲಿ ಈಗಾಗಲೇ ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ, ಸಾಕಷ್ಟು ಮಾತುಕತೆ ಆಡ್ತಾ ಇದ್ದಾರೆ. ಗಣೇಶ್, ಮುಂಗಾರು ಮಳೆ ಅಮೇಝಿಂಗ್ ಹಿಟ್, ಆ್ಯಂಡ್ ಅದು ಕೂಡ ಡಿಸೆಂಬರಲ್ಲಿ ಬಂದಂಥ ಸಿನಿಮಾ, ಆ್ಯಂಡ್ ಮಳೆಯಲ್ಲಿ ಜೊತೆಯಲ್ಲಿ ಅದು ನಿಮಗೆ ಅವಾರ್ಡ್ ಕೊಡ್ತು, ಅದು ಡಿಸೆಂಬರ್ ಬಂತು. ಶ್ರಾವಣಿ ಸುಬ್ರಹ್ಮಣ್ಯ ಡಿಸೆಂಬರ್, ಈ ಡಿಸೆಂಬರ್ ಧಮಾಕ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈ ಸಿನಿಮಾದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದು ಮುಂಗಾರು ಮಳೆ ವಾಸ್ ಮ್ಯಾಸಿವ್. ಅದಕ್ಕೆ ಯಾವ ಅವಾರ್ಡ್ ಬರಲಿಲ್ಲ ನನಗೆ, ಓನ್ಲಿ ಪ್ರೈವೇಟ್ ಅವಾರ್ಡ್, ಜನರಿಂದ ಬಂತಲ್ಲ, ಜನರಿಂದ ಬಂತು. ಅಂಡ್ ರಿವಾರ್ಡ್ ದೊಡ್ಡದಾಗಿತ್ತು ಅದರಲ್ಲಿ, ಎಲೆಕ್ಷನ್. ಮಳೆಯಲ್ಲಿ ಜೊತೆಲಿ ಫಿಲ್ಮು ಚೆನ್ನಾಗೋಯ್ತು. ಅದರಲ್ಲಿ ಗೆಸ್ಟ್ ಅಪಿರಿಯನ್ಸ್ ಆಗಿ ಅಮೂಲ್ಯ ಮಾಡಿದ್ರು. ಸೊ ಅದಕ್ಕೆ ರಿವಾರ್ಡು ಬಂತು, ಜೊತೆಲಿ ಅವಾರ್ಡು ಬಂತು. ಶ್ರಾವಣಿ ಸುಬ್ರಹ್ಮಣ್ಯ ಹೋಪ್ ರಿವಾರ್ಡ್, ಅವಾರ್ಡ್, ಎವ್ರಿಥಿಂಗ್ ಎಲ್ಲ ಒಟ್ಟಿಗೆ ಸೇರಿ ಮೂಟೆ ಹಾಕೊಂಡು ಸಾಂಟಾ ಕ್ಲಾಸ್ ಬ್ಲೆಸ್ ಮಾಡಿದ್ರೆ ಬರೋ ಚಾನ್ಸಸ್ ಇದೆ. ಅಂಡ್ ಈ 2013 ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ ಆಟೋ ರಾಜ ಸಿನಿಮಾ ಬಂತು ನಿಮ್ದು, ಅದಾದ್ಮೇಲೆ ಸಕ್ಕರೆ ತಿನ್ಸಿದ್ರಿ. ಸಕ್ಕರೆ ಅಂಡ್ ಆಟೋ ರಾಜ ಎರಡು ಕೂಡ ಐ ಥಿಂಕ್ ಮಾಡರೇಟ್ ಹಿಟ್, ಎರಡು ಕೂಡ ಚೆನ್ನಾಗಿ ಓಡ್ತು ಥಿಯೇಟರ್ಗಳಲ್ಲಿ. ಅವೆರಡೂ ಚಿತ್ರಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನೀವು ಈ ಸಿನಿಮಾದ ಮೇಲೆ ಇನ್ನೂ ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿದ್ದೀರಾ? ಐ ಥಿಂಕ್ ಆಟೋ ರಾಜ ನನಗೊಂದು ಬೇರೆನೇ ಒಂದು ಆ್ಯಂಗಲ್ ಕೊಡ್ತು, ಹೊಸ ಇಮೇಜ್ ಕೊಡ್ತು. ಒಂದು ಸೋಷಿಯಲ್ ಆಕ್ಟಿವಿಟೀಸ್, ಸೋಷಿಯಲ್ ಅವೇರ್ನೆಸ್, ಸಾಮಾಜಿಕ ಏನು ಹೇಳ್ತೀವಿ, ಸೋಷಿಯಲ್ ಅವೇರ್ನೆಸ್, ಸಾಮಾಜಿಕ ಇದನ್ನ ಇಟ್ಕೊಂಡು ಮಾಡಿದ್ದ ಸಿನಿಮಾ. ಸಕ್ಕರೆ ವಾಸ್ ಲೈಕ್ ಮಾಡ್ರೇಟ್ ಸಿನಿಮಾ, ಸ್ಕ್ರೀನ್ ಪ್ಲೇಯಲ್ಲಿ ಆ ಕಡೆ ಈ ಕಡೆ ಮಾಡ್ಬೋದು. ಅದನ್ನ ಕಂಪೇರ್ ಮಾಡಿದ ಆಟೋ ರಾಜ ವಾಸ್ ಅಬವ್ ಅವರೇಜ್ ಫಿಲ್ಮ್. ಶ್ರಾವಣಿ ಸುಬ್ರಹ್ಮಣ್ಯ ಬಂದು ಇಟ್ಸ್ ಎ ಕಂಪ್ಲೀಟ್ಲಿ ರೊಮ್ಯಾಂಟಿಕ್ ನೀಟ್ ಸಿನಿಮಾ. ಸೊ ಅದು ಅವೆರಡಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಇದು ಒಂದು ಎಮೋಷನ್, ನೀವು ನಂಬಲ್ಲ, ನಾನು ಬೀದರ್ಗೆ ಒಂದು ಶೂಟಿಂಗ್ ಹೋಗಿದ್ದೆ, ಅಲ್ಲಿ ಜನ ನಂಬ್ತೀರಾ? ಏನ್ ಬೇಕು ಅವಲಿಂದ ಏನ್ ಬೇಕು. ಬೀದರ್ಗೆ ಹೋದಾಗ ನಾನು ಆ ಟೈಮಲ್ಲಿ ಶೈಲು ಫಿಲ್ಮ್ ರಿಲೀಸ್ ಆಗಿತ್ತು. ಇತ್ತು ಸಖತ್ತಾಗಿ ಚೆನ್ನಾಗಿತ್ತು, ರಿವ್ಯೂಸು. ಫಸ್ಟ್ ವೀಕಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಅಲ್ಲೆಲ್ಲ ಬರೋರು ಹೇಳೋರು, ನೀವು ಲಾಸ್ಟಲ್ಲಿ ಎಲ್ಲರಿಗೂ ಬಂದು ಹೊಡೆದ್ಬಿಡ್ಬೇಕಾಯ್ತು. ನಮ್ಗೆ ಈ ಥರ ರಾ ಇಷ್ಟ, ಬಟ್ ನಮ್ಗೆ ರೊಮ್ಯಾನ್ಸ್ ಇರಬೇಕು, ನೀವು ಲವ್ ಬಗ್ಗೆ ಏನಾದರೂ ಹೇಳಬೇಕು, ಹುಡುಗಿ ಬಗ್ಗೆ ಏನಾದರೂ ಹೇಳಬೇಕು ಸರ್ ಅಂತ. ಸೊ ಐ ಥಿಂಕ್ ಶ್ರಾವಣಿ ಸುಬ್ರಹ್ಮಣ್ಯಲ್ಲಿ ಲವ್ ಬಗ್ಗೆನೂ ಒಳ್ಳೊಳ್ಳೆ ಇದಿದೆ, ಲೈನ್ಸು, ಎಮೋಷನ್ಸ್ ಇದೆ. ಲೈನ್ ಹೊಡೆದಿದ್ದೀರಾ ಶ್ರಾವಣಿ ಸುಬ್ರಹ್ಮಣ್ಯ? ಹೌದು, ಖಂಡಿತವಾಗ್ಲು ತುಂಬ ಲೈನ್ ಹೊಡೆದಿದ್ದೀನಿ. ಗೊತ್ತಿಲ್ದಂಗೆ ಲೈನ್ ಹೊಡಿತಾ ಇರ್ತೀನಿ. ಆ ಥರದಲ್ಲಿ ಇದು ಸ್ಯಾಟಿಸ್ಫೈ ಮಾಡುತ್ತೆ ಅನ್ಕೊಂಡಿದ್ದೀನಿ. ಆದರೆ ಜನ ನಿಮ್ಮನ್ನ, ಈಗ ಆಟೋ ರಾಜ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೆ, ಆಟೋ ರಾಜದಲ್ಲಿ ಸ್ವಲ್ಪ ಆಕ್ಷನ್ ಕೂಡ ಇತ್ತು ಸಿನಿಮಾದಲ್ಲಿ, ಅಂಡ್ ವಿಭಿನ್ನ ರೀತಿಯ ಪ್ರಯತ್ನ ಕೂಡ. ಬಟ್ ನನಗನ್ಸುತ್ತೆ ಜನ ನಿಮ್ಮನ್ನ ಆಸ್ ಎ ಲವರ್ ಬಾಯ್ ಹೆಚ್ಚಾಗಿ ನೋಡಕ್ಕೆ ಇಷ್ಟಪಡ್ತಾರೆ. ನನಗೂ ಅನ್ಸುತ್ತೆ. ಬೇರೆ ಮಾಡಿದ್ರೆ ಅಂತಾರೆ, ಲವರ್ ಬಾಯ್ ಮಾಡಿದ್ರೆ ಗಣೇಶ್ ಅಂತ. ಅಲ್ಲ, ನನಗೆ ಏನ್ ಅನ್ಸುತ್ತೆ ಅಂದ್ರೆ ಲೈಫ್ ಲಾಂಗ್ ರೊಮ್ಯಾನ್ಸ್ ಮಾಡೋಣ ಅನ್ಸುತ್ತೆ. ಸಿಕ್ಕಿದೆ, ಯಾರಿಗ್ ಬೇಡ ಹೇಳಿ. ಆಕ್ಷನ್ ಆದ್ರೆ ಒಂದ್ ಸ್ವಲ್ಪ ಹೊತ್ತು, ಐ ಥಿಂಕ್ ಒಂದ್ ಫಿಲ್ಮ್ ಅಲ್ಲಿ 3 ಫೈಟ್ ಇರುತ್ತೆ, ಮೈನೋಸ್ಕೊಳ್ಳೋದು ಮಾಡ್ಲೇಬೇಕು. ಆಕ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ನನಗೆ ಐ ಥಿಂಕ್ ಐ ಆಮ್ ಕಂಫರ್ಟಬಲ್ ವಿತ್ ರೊಮ್ಯಾನ್ಸ್, ಎಮೋಷನ್ಸ್ ವಿತ್ ಒಂದೆರಡು ಆಕ್ಷನ್ನು. ಆ ಥರ ನನಗೂ ಇಷ್ಟ ರೊಮ್ಯಾನ್ಸು. ನನ್ನ ಪ್ರಕಾರ ಆಕ್ಷನ್ ಅನ್ನೋದು ಸ್ಕ್ರಿಪ್ಟಲ್ಲಿ ಇರಬೇಕು. ಆಕ್ಷನ್ ಅಂದಿದ ತಕ್ಷಣ ಎದ್ಬಿಟ್ಟು ಒಂದು 50 ಜನ ಕೊಡೋರು ಯಾರು ನಂಬಲ್ಲ. ಆಕ್ಷನ್ ಅನ್ನೋದು ಸ್ಕ್ರಿಪ್ಟಲ್ಲಿ ಇರಬೇಕು, ಆಕ್ಷನ್ ಅನ್ನೋದು ಬ್ರೈನಲ್ಲಿ ಇರಬೇಕು. ಆ್ಯಂಡ್ ಆಡಿಯನ್ಸ್ನ ನಾವು ಪ್ರಿಪೇರ್ ಮಾಡಬೇಕು. ಆ್ಯಂಡ್ ವಿ ನೀಡ್ ಮೇಕರ್ ಲೈಕ್ ದಟ್ ಹೂ ಶೋಸ್ ಯು ಲೈಕ್ ದಟ್. ನಿಮ್ಮನ್ನು ಇಂಜೆಕ್ಟ್ ಮಾಡ್ಕೊಂಡು ಹಂಗೆ ತೋರಿಸಿದಾಗ ನಿಮ್ಗೆ ಅನ್ಸುತ್ತೆ, ಹೌದು ಇವ್ ನೋಡಿದ್ದಾನೆ. ನನಗೆ ಆ ಥರ ಸ್ಕ್ರಿಪ್ಟೇ ಸಿಕ್ಕಿಲ್ವಲ್ಲ. ಯಾರೇ ಬಂದರೂ ಸರ್ ಫಸ್ಟ್ ಇನ್ ಮಳೆ ಬರ್ತಾ ಇದೆ ಅಂತಾರೆ, ಸರ್ ಯಾರೇ ಬಂದ್ರು ಸರ್ ಮೊಲ ಹಿಡ್ಕೊಂಡು ಓಡಾಡ್ತಿದೆ ಸರ್, ಓಹಬ್ಬ ಸಾಕಾಗಿದೆ ನನಗೆ. ಸೊ ಹಿಂಗಿರ್ಬೇಕಾದ್ರೆ ಐ ಥಿಂಕ್ ಹಾಗಂತ ನಾನು ಬ್ಲೇಮ್ ಮಾಡೋಕ್ಕಾಗಲ್ಲ. ಆಡಿಯನ್ಸ್ ನನ್ನ ಆ ಥರ ನೋಡೋಕೆ ಇಷ್ಟಪಡ್ತಿದ್ದಾರೆ. ಸೊ ಈಗ ನನಗೋಸ್ಕರ ನಾನು ಸಿನಿಮಾ ಮಾಡಿದ್ರೆ ನಾನೊಬ್ಬನೇ ಮನೇಲಿ ಕೂತ್ಕೊಂಡು ನೋಡ್ಬೇಕಾಗುತ್ತೆ, DVD ಹಾಕೊಂಡು ಈಗ ಮಾಡಿದ್ದೀನಿ. ಮಾಡಬೇಕಾಗಿರೋದು ಜನಗಳಿಗೋಸ್ಕರ ಪಿಕ್ಚರು. ಸೊ ಆ ಪಿಕ್ಚರಲ್ಲಿ ಏನಾದರೂ ಸ್ವಲ್ಪ ಬೇರೆ ಥರ ಮಾಡ್ಕೋಬೇಕು. ಹೆಂಗಿವರು ಸೆಟ್ಸ್ ಅಲ್ಲಿ ಗಣೇಶ? ಹಿಂಗೆ ಅಂದ್ರೆ ಜೋವಿಯಲ್ ಆಗಿ, ವೆರಿ ಸೀರಿಯಸ್ ಇಲ್ಲ. ಅಬ್ಬಾ ದೇವ್ರೆ, ವೆರಿ ಸೀರಿಯಸ್ ಟೈಪ್ ಆಫ್ ಹುಡುಗನ. ನಾನು ಆಮೇಲೆ ಮಾತಾಡಿಸ್ತೀನಿ, ಇಲ್ಲಿಂದ ಸ್ವಲ್ಪ ಎಸ್ಕೇಪ್ ಆಗಬೇಕು. ಈಗ ಸಿನಿಮಾದ ಒಂದು ಹಾಡು ಬರ್ತಿದೆ, ಪ್ಲೀಸ್ ನೋಡಿ. ಕೈ ಕನ್ಫರ್ಮ್ ಆಯ್ತು ಬಿಡಿ,
ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಕ್ಲಾತ್ ಕೊಡ್ರಪ್ಪ ಅವ್ರಿಗೆ, ಬೆವ್ತೋಗ್ಬಿಟ್ಟವ್ರೆ. ಬೆವಿತಿರೋದಲ್ಲ ರೀ, ಅದು ಖುಷಿಯ ಹನಿಗಳದು. ಖುಷಿಗೆ ನಿಮ್ ಮೂಗ್ ಕೆಳಗ್ ಬರೋ ಹನಿ ಬರೋ ಹಣೆ ಮೇಲೆ ಬಂದಿದೆ ನೋಡಿ ಇಲ್ಲಿ. ಗೊತ್ತಾಯ್ತಾ ಸೆಟ್ ಹೆಂಗೆ ಅಂತ? ಅಲ್ಲ ಇಲ್ಲೇ ಹಿಂಗೆ ಸೆಟ್ ಅಲ್ಲಿ ಹೆಂಗೆ ಬ್ರಹ್ಮಾಂಡ ಇವರೆಲ್ಲರೂ. ಅಮೂಲ್ಯ, ಓಕೆ, ಈಗ ನಿಮ್ಮ ಅಣ್ಣ ಡೈರೆಕ್ಟ್ ಮಾಡಿದ್ರು, ಮನಸಾಲಜಿ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಜನ ತುಂಬಾ ಖುಷಿ ಪಟ್ರು ಅಮೂಲ್ಯನ ಸಿನಿಮಾದಲ್ಲಿ ನೋಡಿ. ಬಟ್ ಆದ್ರೆ ಯಾಕೋ ಸಿನಿಮಾ ಅಷ್ಟು ಪ್ರೇಕ್ಷಕರಿಗೆ ತಟ್ಟಲಿಲ್ಲ. ಖುಷಿ ಪಟ್ರು, ಬಟ್ ಜನ ಯಾಕೋ ಅಷ್ಟು ಸ್ವೀಕರಿಸಲಿಲ್ಲ. ಈಗ ನಿಮ್ಗೆ ಇದೊಂದು ಅತಿ ದೊಡ್ಡ ಬ್ರೇಕ್ ಕೊಡಬಹುದು ಅಮೂಲ್ಯ ಕೆರಿಯರ್ಗೆ ಅಂತ ಅನ್ಸುತ್ತೆ? ನಾನು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ, ಜನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಶ್ರಾವಣಿ ಸುಬ್ರಹ್ಮಣ್ಯ ಬಗ್ಗೆ. ಬಟ್ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್. ಎಲ್ಲಿ ನಾವೇನೇ ಪ್ರಯತ್ನ ಪಟ್ಟಿದ್ರು ಕೊನೆಗೆ ಅವರೇ ಅಲ್ವಾ ಪ್ರೇಕ್ಷಕರು ಡಿಸೈಡ್ ಮಾಡೋದು. ಚೆನ್ನಾಗಿ ಬಂದಿದೆ ನಮಗೂ ಸಿನಿಮಾ. ನೆಕ್ಸ್ಟ್ ನಿಮ್ದು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಗಜಕೇಸರಿ ಬರ್ತಾ ಇದೆ, ಎಷ್ಟು ಜೊತೆ ಆಕ್ಟ್ ಮಾಡ್ತಿದ್ದೀರಿ. ಸೊ ಹಾಗೆ ಯು ಆರ್ ಟೇಕಿಂಗ್ ಎ ಬಿಗ್ ಲೀಪ್ ಟುವರ್ಡ್ ದಿ ಸಿನಿಮಾ ಇಂಡಸ್ಟ್ರಿ. ಖುಷಿ ಆಗತ್ತಾ ನಿಮಗೆ? ಖುಷಿ ಖಂಡಿತ ಇದೆ. ಪ್ರತಿ ಸಿನಿಮಾನಲ್ಲೂ, ಪ್ರತಿ ಸಿನಿಮಾ ಒಪ್ಕೊಂಡಾಗ್ಲೂ, ಪ್ರತಿ ಸಿನಿಮಾ ಕತೆ ಕೇಳ್ದಾಗ್ಲೂ ಖುಷಿ ಇರುತ್ತೆ. ಸೊ ಅದ್ ಹೆಂಗೆ ಬರ್ತಾ ಇರುತ್ತೆ, ಅದ್ ಹೆಂಗೆ ಮಾಡ್ತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾಕೆ ಆಕ್ಚುಲಿ ಪರ್ಟಿಕ್ಯುಲರ್ಲಿ ನಿಮ್ಮನ್ನು ಕೇಳಿದೆ ಅಂತಂದ್ರೆ, ಮನಸಾಲಜಿ ಆಕ್ಚುಲಿ ಅಷ್ಟು ಚೆನ್ನಾಗಿ ಓಡದೇ ಇದ್ದಾಗ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಬೇಜಾರಾಗಿತ್ತು. ಇಲ್ವಾ? ಅದಕ್ಕೋಸ್ಕರ ನಾನು ಬೇಜಾರು ಮಾಡ್ಕೊಂಡೆಲ್ಲ ಏನಿರ್ಲಿಲ್ಲ. ಬಟ್ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿಯೋಕೆ ಸ್ವಲ್ಪ ನೀವು ಪ್ಲಾನ್ ಮಾಡಿದ್ರಿ, ಯೋಚನೆ ಮಾಡಿದ್ರಿ, ಹೌದಾ? ಹೌದು ಅಲ್ವಾ? ಸೊ ನೀವೀಗ ಬ್ಯಾಕ್ ಟು ದ ಇಂಡಸ್ಟ್ರಿ ಅಂಡ್ ದೊಡ್ಡ ದೊಡ್ಡ ಸಿನಿಮಾಗಳು. ಇಟ್ ವಾಸ್ ಜಸ್ಟ್ 3 months ಅಷ್ಟೇ. ಹೇಳಿಕೆ ಕೊಟ್ಟಾದ್ಮೇಲೆ ಐ ಥಿಂಕ್ ನಾನು ಶ್ರಾವಣಿ ಸುಬ್ರಹ್ಮಣ್ಯ ಒಪ್ಕೊಂಡೆ. ಅದಾದ್ಮೇಲೆ ಅದು ಡಿಲೇ ಆಗಿದ್ರಿಂದ ಈಗ ಎಲ್ಲರೂ ಅದೇ ಕಮ್ ಬ್ಯಾಕ್ ಅಂತಿದ್ದಾರೆ. ಬಟ್ ಇಟ್ಸ್ ಆಕ್ಚುಲಿ ನಾಟ್. ನಾನು ಹೇಳಿದ್ದು ಒಂದು 3 ತಿಂಗಳಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಒಪ್ಕೊಂಡೆ. ಅಂಡ್ ಅದು ಸ್ವಲ್ಪ ಡಿಲೇ ಆಗಿದ್ರಿಂದ ಎಲ್ಲ ಕ್ವೆಶನ್ಸ್ ಅಷ್ಟೇ. ಹೇಗೆ ನಿಮ್ಮ ಮತ್ತು ಗಣೇಶ್ ಅವರ ರ್ಯಾಪೋ ಅಂಡ್ ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ? ವಂಡರ್ಫುಲ್. ಯಾಕೆಂದ್ರೆ ಐ ಥಿಂಕ್ ಗಣೇಶ್ ಸರ್ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಪ್ರತಿ ಸೆಟ್ ನಲ್ಲೂ ಅವ್ರು ಫೀಲ್ ಮಾಡ್ಬಿಟ್ಟು ಎಲ್ಲರನ್ನು ಆ ಕಂಫರ್ಟ್ ಝೋನ್ಗೆ ಇಟ್ಬಿಡ್ತಾರೆ. ಈಗ ಹೆಂಗಿರ್ತೀವೋ ಸೆಟ್ ನಲ್ಲೂ ಹಂಗೆ ಜೋವಿಯಲ್ ಆಗಿ ಆರಾಮ್ಸೆ ಇರ್ತೀವಿ. ಏನು ಪ್ರೆಷರ್ ಇರಲಿಲ್ಲ, ಅಥವಾ ಪ್ರೊಡ್ಯೂಸರ್ ಕಡೆಯಿಂದ ಏನು ಪ್ರೆಷರ್ ಇರಲಿಲ್ಲ, ಡೈರೆಕ್ಟರ್ ಕಡೆಯಿಂದ ಏನು ಪ್ರೆಷರ್ ಇರಲಿಲ್ಲ. ಸಿನಿಮಾ ಬಗ್ಗೆ ನಾವೇನ್ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಜೊತೆಗೆ ಮಧ್ಯದಲ್ಲಿ ಒಂಚೂರು ಲೈವ್ಲಿನೆಸ್ ಇರ್ಬೇಕಲ್ವಾ. ಸೊ ಅದು ಯಾವಾಗ್ಲೂ ಗಣೇಶ್ ಸರ್ ಇಂದಾನೆ. ಗಣೇಶ್ ಸರ್ ಇದ್ರೆ ಸೆಟ್ ಎಲ್ಲ ಫುಲ್ಲು ಎಲ್ಲರೂ ಖುಷಿಯಾಗಿರ್ತಾರೆ. ಅವ್ರು ಹೋಗಿದ ತಕ್ಷಣ ಹಂಗೆ ಸಪ್ಪೆ ಆಗಿ ಎಲ್ಲರೂ ಕುತ್ಕೊಂಡಿರ್ತಾರೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಆ ಒಂದು ಇದು ನಂಗೆ ತುಂಬಾ ಇಷ್ಟ. ಅವ್ರ ನಗದಲ್ಲೇ ಬೇರೆಯವ್ರನ್ನೂ ನಗಿಸ್ತಾರೆ. ಅಳಿಸ್ತೀರಿ, ನಗಿಸ್ತೀರಿ, ಸಾಕಷ್ಟು ಎಮೋಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀರಿ. ಆಸ್ ಅನ್ ಆಕ್ಟರ್ ಆ ಒಂದು ಎವಲ್ಯೂಷನ್ ಆಗಿದೆಯಲ್ಲ ನಿಮ್ದು ಮುಂಗಾರು ಮಳೆಯಿಂದ, ನಿಜಕ್ಕೂ ಕೂಡ ಅದ್ಭುತ. ಥ್ಯಾಂಕ್ ಯು. ನಿಮ್ಗೆ ಖುಷಿ ಅನ್ಸತ್ತಾ? ಇಲ್ಲ ಅಲ್ಲ, ಐ ಥಿಂಕ್ ಇನ್ನು ಟ್ರೈಲರ್ ಅಷ್ಟೇ ನನ್ನ ಕಡೆಯಿಂದ ಬಂದಿರೋದು. ನನಗಿನ್ನೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಐ ಥಿಂಕ್ ಐ ಕ್ಯಾನ್ ಡೆಲಿವರ್ ಮಚ್ ಮೋರ್ ಬೆಟರ್. ನನಗಿನ್ನೂ ಆ ಥರ ಸ್ಕ್ರಿಪ್ಟ್ ಸಿಕ್ಕಿಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು. ಎಮೋಷನ್ಸ್ನ ಅಂದರೆ ನಗೋದು, ಅಳೋದು, ಅವ್ರ ಆ್ಯಕ್ಷನ್ ಎಲ್ಲ ಮಿಕ್ಸ್ ಮಾಡಿ ನನ್ನ ರೆಗ್ಯುಲರ್ ಫಿಲ್ಮ್ ಓಕೆ ಆಡಿಯನ್ಸ್ಗೆ, ಬಟ್ ನನಗೆ ಚಾಲೆಂಜಿಂಗ್ ಆಗಿರೋದು ಅನ್ಸ್ಬೇಕು. ನನಗೆ ಯಾವಾಗಲೂ ಕ್ಯಾರೆಕ್ಟರ್ಸು ಎಂಟರ್ಟೈನ್ಮೆಂಟ್ ಇರಬೇಕು, ಬಟ್ ಚಾಲೆಂಜಿಂಗ್ ಇರಬೇಕು ಅದರಲ್ಲಿ. ಸೊ ಆ ಥರದಲ್ಲಿ ನನಗಿಷ್ಟ. ಕೇಳ್ತಾ ಇರ್ತೀನಿ ಸ್ಕ್ರಿಪ್ಟ್ಸು, ಕೇಳ್ತಾ ಇರ್ತೀನಿ. ನಾನು ಹೇಳಿದ್ರೆ ಒಂದು ರೆಗ್ಯುಲರ್ ಫಾರ್ಮೆಟ್ ಬಿಟ್ಟು ಏನು ಆಚೆ ಬರ್ಬೇಕು ನಾವು. 2.25 ಗಂಟೆ ಏನು, ಈಗ 2.5 ಗಂಟೆ ಒಂದು ಫಾರ್ಮ್ಯಾಟ್ಗೆ ಬ್ರ್ಯಾಂಡ್ ಆಗಬಾರ್ದು ಅಂತ ಅನ್ಸೋದು ನನ್ನ ಪ್ರಕಾರ. ಆಗಬಾರ್ದು ಅಲ್ವಾ? ನನ್ನ ಪ್ರಕಾರ ಆಗಬಾರ್ದು ಒಂದು ಬ್ರ್ಯಾಂಡ್ಗೆ. ಬಟ್ ಇದೇನಾಗುತ್ತೆ, ಸಿನಿಮಾ ಅನ್ನೋದು ಕಮರ್ಷಿಯಲ್ ಅಲ್ಲ, ಇಟ್ಸ್ ಕಮರ್ಷಿಯಲ್ ಅದು. ಸೊ ನಿನ್ನ ಫಿಲ್ಮ್ ಹೆಂಗೆ ಕಲೆಕ್ಷನ್ ಮಾಡುತ್ತೋ ನೀನು ಆ ಥರ ಹೋಗ್ತಿರ್ತೀಯ. ಆಮೇಲೆ ನೀನು ಏನೇ ಪರ್ಫಾರ್ಮ್ ಮಾಡಿರೋ ದಟ್ ಈಸ್ ಲೈಕ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಬರುತ್ತೆ ಹೊತ್ತು. ಕಮರ್ಷಿಯಲ್ ಆಸ್ಪೆಕ್ಟ್ ಬಂದಾಗ ನೀವು ಅದೇ ಮತ್ತೆ ರೊಮ್ಯಾನ್ಸ್ಗೆ ಇಳಿಬೇಕಾಗ್ತದೆ. ಸೊ ಈ ರೊಮ್ಯಾನ್ಸ್ ಎಲ್ಲ ಬೇರೆ ಏನಾದರೂ ಮಾಡಬೇಕು ಅಂತ ಕಾಯ್ತಾನೆ ಇದ್ದೀನಿ, ಕೇಳ್ತಾನೆ ಇದ್ದೀನಿ ಸ್ಕ್ರಿಪ್ಟ್ಸು. ಈಗ 1-2 ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ಸ್ ಬಂದಿದೆ. ಎಸ್, ಐ ಗೆಟ್ ಬ್ಯಾಕ್ ಟು ಯು ಗಣೇಶ್. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ, ನೀನೇ ಬಂದು ನಿಂತಿರಲು ಯಾಕೆ ಬೇರೆ ಕನಸುಗಳು, ಯಾಕೆ ಬೇರೆ ಕನಸುಗಳು, ನೀ